ನಾವೆಷ್ಟೇ ಅರ್ಜೆಂಟಲ್ಲಿದ್ದು ಏನೇನೋ ಚಿಕ್ಕ ಪುಟ್ಟ ವಿಷಯನ ಮರ್ತು ಬಿಡ್ತೀವಿ, ದೊಡ್ಡದು ಮರೆಯೋಕ್ಕಾಗಲ್ಲ. ಚಿಕ್ಕ ಪುಟ್ಟ ಜೇಬಲ್ಲೇ ಕೀ ಇಟ್ಕೊಂಡು ನಾನು ಅಷ್ಟೊತ್ತೆಲ್ಲ ಹುಡುಕ್ದೆ, ತೆಗ್ದು ಮತ್ತೆ ಡೋರ್ ಓಪನ್ ಮಾಡಿ. ಅದೇ ನನಗೆ ಗೊತ್ತಿಲ್ಲ ಜೇಬಲ್ಲೇ ಐತೆ. ಅದೇ ನಾವು ತಪ್ಪು ಮಾಡೋದು ಫಸ್ಟು. ಚಿಕ್ಕ ಪುಟ್ಟ ಅದೆಲ್ಲ ಮರ್ತ್ಬಿಡ್ತೀವಿ, ದೊಡ್ಡದು ಮರೆಯೋಕ್ಕೆ ಹೋಗಲ್ಲ. ಈ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ವಿಷಯ ಮರ್ತ್ಬಿಡ್ತೀವಿ. ಇದು ನಮಗೆ ಮಾಮೂಲಿ ಅಲ್ಲ ಗೈಸ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ಹಂಗೆ ರೆಡಿ ಆಗಿಬಿಟ್ಟೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ, ಇನ್ನು ಹೊರಟಿಲ್ಲ, ಹೋಗಬೇಕು. ಈ ಫ್ರೇಮ್ನ ಹಂಗೆ ಸ್ವಲ್ಪ ಮರ್ತ್ಬಿಡಿ, ಇದನ್ನ ಮಾತ್ರ ನೋಡಿ. ಇವಾಗ ಹೊರಟಿದ್ದೀನಿ ರೆಡಿಯಾಗಿ, ಗಾಡಿಯೆಲ್ಲ ಈಚೆ ಹಾಕಿದ್ದೀನಿ. ಏನಿದ್ರು ಹೋಗೋದಷ್ಟೇ. ಫಸ್ಟು ಟೆಂಪಲ್ಗೆ ಹೋಗಿ ಟೆಂಪಲಿಂದ ಬಂದು ಆಮೇಲೆ ಅಂಗಡಿ ತೆಗಿಬೇಕು. ಐಟಮ್ ಬಿಟ್ಟು ಹೋಗ್ಬಿಟ್ಟಿದೆ, ಅದು ತೊಗೊಂಡೋಗಕ್ಕೆ ಮತ್ತೆ ಬರೋಲ್ಲ ಮನೆ ಹತ್ರ. ಇವಾಗ ಇನ್ನೂ ಜಸ್ಟ್ ತಿಂಡಿಗೆ ಬಂದಿದ್ದೀನಿ. ನಮ್ಮ ದೋಸೆ ಹಾಕ್ಬಿಟ್ಟು ಇಟ್ಬಿಟ್ಟು ಹೋಗೋರು. ನಮ್ಮಪ್ಪ ಏನು ಮಾಡ್ತಾವ್ರೆ ಅಂತ ನೋಡಬೇಕು. ಅವ್ರ ಮಾಮೂಲಿ ಕೆಲಸ ನ್ಯೂಸ್ ನೋಡ್ತಾವ್ರೆ ಕೂತ್ಕೊಂಡು. ಬೇರೆ ಏನಾದರೂ ನೋಡಪ್ಪ, ನ್ಯೂಸ್ ನೋಡ್ತಿಲ್ಲಪ್ಪ. ನಮ್ಮ ದೋಸೆ ಹಾಕಿಟ್ಟವ್ರು ಏನು ಮಾಡೋರು ಅಂತ ನಾನೇ ಅನ್ಬಾಕ್ಸಿದ್ದು. ಹಾಂ, ನೋಡೋಣ ಏನು ತಿಂಡಿ ಮಾಡೋರು, ತಿನ್ಬಿಟ್ಟು ಸಿಗ್ತೀನಿ. ಹೊಟ್ಟೆ ಹಸಿತೈತೆ, ಅಲ್ಲೇ 11 ಆಗಿದೆ. ಚಳಿ ಇರೋ ಕಾರಣ ಸ್ವೆಟ್ರ್ ಹಾಕೊಂಡು ಹೋಗ್ಬೇಕು ಅಂಗಡಿ ಹತ್ರ. ಫುಲ್ ಚಳಿ ಜಾಸ್ತಿನೇ ಇದೆ. ಇರಿ ಸ್ವೆಟ್ರ್ ಹಾಕೊಂಬಿಟ್ಟು ಸಿಗ್ತೀನಿ. ಹಿಂಗೆ ಹಾಕ್ಕೊಂಡಿದ್ದಾಯ್ತು, ಟೊಪ್ಪಿ ಗಿಪ್ಪಿ ಎಲ್ಲ ಹಾಕೊಂಬಿಟ್ಟಿದ್ದೀನಿ. ಏನಂದರೆ ಅಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಚಳಿ ಐತೆ. ಅದಕ್ಕೋಸ್ಕರನೇ ಸ್ವೆಟ್ರ್ ಹಾಕೊಂಡು ಹೋಗ್ತಾ ಇದ್ದೀನಿ. ಸ್ವೆಟ್ರ್ ಹಾಕೊಂಡು ಅಂಗಡಿ ಒಳಗಡೆ ಬಂದಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಏನಾದರೂ ಮಾಡಬೇಕಲ್ಲ. ಇವಾಗ ಯಾವುದಾದ್ರೂ ಮೂವಿ ಇದ್ದರೆ ಮೂವಿ ನೋಡ್ತೀನಿ. ಇನ್ನೇನು ಮಾಡೋದು, ಟೈಮ್ ಪಾಸಿಗೆ ಏನಾದರೂ ಒಂದು ಮಾಡಬೇಕು. ನಾನು ಒಟ್ಟಿನಲ್ಲಿ ಸಂಜೆವರೆಗೂ ಟೈಮ್ ಪಾಸಿಗೆ ಮಾಡಬೇಕು. ಸಂಜೆ ಆಗಿದ ತಕ್ಷಣ ಜಿಮ್ಗೆ ಹೋಗ್ತೀನಿ. ಈಗ ಅರ್ಜೆಂಟಿಗೆ ಟೈಮ್ ಪಾಸ್ಗೆ ಸ್ವಲ್ಪ ಹೊತ್ತು ಫಿಲಮ್ ಏನಾದರೂ ನೋಡಿ ಟೈಮ್ ಪಾಸ್ ಮುಗಿಸ್ಬಿಡ್ತೀನಿ ಮಾಡ್ತೀನಿ. ಇವಾಗ ಜಸ್ಟ್ ಬಂದೆ. ನಮ್ಮಮ್ಮ ಎಲ್ಲ ಪೂಜೆ ಮಾಡಿದ್ರೆ, ಇವತ್ತು ಫ್ರೈಡೇ ಅಲ್ವಾ, ಅದಕ್ಕೋಸ್ಕರ ಪೂಜೆ ಮಾಡಿ ಮನೆಯಲ್ಲಿ ಎಲ್ಲ ಕಡೆ ದೀಪ ಹಚ್ಚೋರಿ. ಇಲ್ಲಿ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ, ಅದಕ್ಕೆ ಚಾರ್ಜ್ ಆಗಕ್ಕೆ ಬಂದೆ. ಏನೋ ಅಡುಗೆ ಮಾಡ್ತಾರೆ ನೋಡೋದೆ. ಮಾಡಿಲ್ಲ ಅನ್ಸುತ್ತೆ, ಎಲ್ಲ ಮಾತಾಡ್ತಾರೆ. ನಾನು ಇವಾಗ ಸ್ವಲ್ಪ ಹೊತ್ತು ಚಾರ್ಜ್ ಹಾಕ್ಬಿಟ್ಟು ಹೋಗ್ತೀನಿ. ಫೋನಲ್ಲಿ ಚಾರ್ಜ್ ಇಲ್ಲ. ಅಲ್ಲಿ ಚಳಿ ಕೂತ್ಕೊಂಡು ರೀಲ್ಸ್ ನೋಡಿ ಖಾಲಿ ಆಗೈತೆ. ಇವಾಗ ಚಾರ್ಜ್ ಹಾಕ್ಬಿಟ್ಟು ಅಂಗಡಿ ಹತ್ರ ಹೋಗ್ತೀನಿ. ಸ್ವಲ್ಪ ಹೊತ್ತು ಆಮೇಲೆ ಬಂದ್ಬಿಟ್ಟು ಫೋನ್ ತಗೊಂಡೋಗ್ತೀನಿ. ಊಟಕ್ಕೆ ಬಂದಿದ್ದೀನಿ, ನೋಡ್ತೀನಿ ಏನೈತೆ ಅಂತ. ಇಲ್ಲ ಅಂದರೆ ಈಚೆ ಕಡೆ ತಿನ್ನೋದಷ್ಟೇ. ಮನೇಲಿ ಊಟ ಮಾಡ್ತಿಲ್ಲ ನಾನು ಇವಾಗ, ಅದಕ್ಕೆ ಫೋನ್ ಚಾರ್ಜ್ ಹಾಕ್ಬಿಟ್ಟು ಇಟ್ಟೋಗಿದೆ. ಅದಕ್ಕೋಸ್ಕರ ಫೋನ್ ತಗೊಂಡೋಗೋಕ್ಕೆ ಅಂತ ಬಂದಿದ್ದೀನಿ. ಇವಾಗ ಫೋನ್ ತೊಗೊಂಡು ಹೋಗ್ತಾಯಿದ್ದೀನಿ. ನೀರು ಕುಡಿದ್ಬಿಟ್ಟು ಮಧ್ಯಾಹ್ನ ಹೊತ್ತು ಊಟ ಮಾಡೋಕ್ಕೆ ಬೇಜಾರು ನನಗಂತೂ. ಮನೆ ಹತ್ರ ಇದ್ದು ಬೇಜಾರಾಗ್ಬಿಟ್ಟೈತಿ. ಇವಾಗ ಹೋಗ್ತೀನಿ, ಏನಾದ್ರು ನೋಡೋಣ, ಏನಾರು ಈಚೆ ಸಿಕ್ಕರೆ ತಿಂತೀನಿ. ಎಷ್ಟು ಚಳಿ ಗೊತ್ತಾ ಅಪ್ಪ, ಈಚೆ ಮಾತ್ರ ಸಖತ್ ಚಳಿ ಐತೆ. ಹಾಂ, ಇವಾಗ ಜಸ್ಟ್ ಬಂದೆ ಮನೆಗೆ ಹಾಲು ತೊಗೊಂಬರೋಕ್ಕೆ ಅಂತ. ಹಾಲು ತೊಗೊಂಬರ್ತೀನಿ. ಈಚೆ ಜಾಸ್ತಿ ಚಳಿ ಐತೆ. ಏನಪ್ಪ ಕ್ಲೋಸ್ ಮಾಡಬೇಕು, ಸ್ವಲ್ಪ ಇರಿಸೆ ಹೋಗೋ ಪ್ರೋಗ್ರಾಮ್ ಇರೋದ್ರಿಂದ ಇವಾಗ ಅಂಗಡಿ ಕ್ಲೋಸ್ ಮಾಡಿಬಿಟ್ಟು ಹೋಗ್ತಾಯಿದ್ದೀನಿ. ಇದು ಆಫ್ ಆಗಲ್ಲ ಅನ್ಸುತ್ತೆ, ಜಲ್ದಿ ಆಫ್ ಆಯ್ತು ಅದನ್ನು. ಹೋಗೋಣ, ಅಂಗಡಿ ಕ್ಲೋಸ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಇವಾಗ ಇನ್ನೂ 6:30. ಇವತ್ತು ಮಾತ್ರ ವೆದರ್ ಫುಲ್ಲು ಚಿಲ್ಲಾಗೈತೆ. ಹಾಕಿದ್ದ ಡೋರ್ನ ತೆಗ್ದೆ, ಕೀ ಎಲ್ಲೋ ಇಟ್ಬಿಟ್ಟಿದ್ದೀನಿ, ಗೊತ್ತಿಲ್ಲ. ಇದೊಂದು ನನಗೆ ದೊಡ್ಡ ಮುಖ. ಎಲ್ಲಿಟ್ನಪ್ಪ ಇವಾಗ? ಇಲ್ಲ ಅಂದರೆ ಅಂಗಡಿನೂ ತೆಗಿಬೇಕಲ್ಲಪ್ಪ. ಮತ್ತೆ ಆ ಕಡೆ ಆಯ್ತಾ ಅಂತ ನೋಡಿಕೊಂಡು ಇಲ್ಲಲ್ಲೇ ಮತ್ತೆ ಬೀಗ ತೆಗಿತಾ ಇದ್ದೀನಿ. ನಮ್ಮಿಂದನೇ ತಪ್ಪದು, ಮನುಷ್ಯರಿಂದನೇ ತಪ್ಪಾಗುತ್ತೆ. ಬೇರೆ ಯಾರಾದ್ರು ತಪ್ಪು ಮಾಡೋಕ್ಕಾಗುತ್ತಾ? ಆಗಲ್ಲ, ಏನಾಗಲ್ಲ. 1 ನಿಮಿಷ ಇದು ಡೋರ್ ತೆಗೆದ್ರೆ ಮುಗೀತು. ಹೊರಗು ಅಂದರೆ ಈ ಪಾಕೆಟಲ್ಲೇ ಇಲ್ಲೇ ಐತೆ ಕೀ. ಸ್ವೆಟ್ರಲ್ಲಿ ಇಟ್ಕೊಂಡು ಅಯ್ಯೋ ಇಷ್ಟೊತ್ತೆಲ್ಲ ಹುಡುಕಿದಾಯ್ತು. ನಾವು ಒಂದೊಂದು ಟೈಮ್ ಹೆಂಗೆ ಮಾಡ್ತೀವಿ ಅಂದರೆ, ಅರ್ಜೆಂಟು ಹೋಗ್ಬೇಕು ಎಲ್ಲಾದರೂ ಅಂದಾಗ ಸಡನ್ನಾಗಿ ತಲೆನೇ ಓಡಲ್ಲ ನಮ್ಮದು, ಹಂಗಾಗೋ ಇರ್ತದೆ. ಇಲ್ಲೇ ಸ್ವೆಟ್ರ್ ಜಾಬಲ್ಲಿ ಇಟ್ಕೊಂಡಿದ್ದೀನಿ. ಅಂಗಡಿ ಈ ಕಡೆ ಡೋರ್ ತೆಗ್ದು ಎಲ್ಲ ಹುಡುಕಿದಾಯ್ತು. ಇವಾಗ ಸಿಗಲೇ ಇಲ್ಲ. ನೀವು ನೋಡಿ, ಅಲ್ಲಿಂದ ನಿಂತ್ಕೊಂಡು ಝೂಮ್ ಆಗ್ತಾ ಹೋದೆ, ಲಾಕ್ ಮಾಡ್ತಾ ಇರೋದು ನೋಡಿಕೊಂಡು. ಜಲ್ದಿ ಬಂದೆ, ಹೋಗೋದೇ ಇಲ್ಲ. ಸುಮ್ಮನೆ ನಾನು ಜಲ್ದಿ ಫಾಸ್ಟಾಗೆಲ್ಲ ಅಂಗಡಿ ಕ್ಲೋಸ್ ಮಾಡ್ಕೊಂಬಂದೆ. ಒಂದೇನು ಗೊತ್ತಾ, ನಿಜ, ನಾವೆಷ್ಟೇ ಅರ್ಜೆಂಟಲ್ಲಿದ್ದು ಏನೇನೋ ಚಿಕ್ಕ ಪುಟ್ಟ ವಿಷಯನ ಮರ್ತು ಬಿಡ್ತೀವಿ, ದೊಡ್ಡದು ಮರೆಯೋಕ್ಕಾಗಲ್ಲ. ಚಿಕ್ಕ ಪುಟ್ಟ ಜೇಬಲ್ಲೇ ಕೀ ಇಟ್ಕೊಂಡು ನಾನು ಅಷ್ಟೊತ್ತೆಲ್ಲ ಹುಡುಕ್ದೆ,
ತೆಗ್ದು ಮತ್ತೆ ಡೋರ್ ಓಪನ್ ಮಾಡಿ. ಅದೇ ನನಗೆ ಗೊತ್ತಿಲ್ಲ, ಜೇಬಲ್ಲೇ ಐತೆ. ಅದೇ ನಾವು ತಪ್ಪು ಮಾಡೋದು ಫಸ್ಟು. ಚಿಕ್ಕ ಪುಟ್ಟ ಅದೆಲ್ಲ ಮರ್ತ್ಬಿಡ್ತೀವಿ, ದೊಡ್ಡದು ಮರೆಯೋಕ್ಕೆ ಹೋಗಲ್ಲ. ಈ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ವಿಷಯ ಮರ್ತ್ಬಿಡ್ತೀವಿ. ಇದು ನಮಗೆ ಮಾಮೂಲಿ ಅಲ್ಲ, ಪ್ರಾಕ್ಟಿಕಲ್ ಲೈಫಲ್ಲೂ ಅಷ್ಟೇ ಸೇಮು. ಇಲ್ಲೇ ಇದ್ದು ಜೇಬಲ್ಲೇ ಇದ್ದು ಅದು ಹುಡ್ಕೋಕ್ಕಾಗಲಿಲ್ಲ ನನ್ನ ಕೈಲಿ. ಅಲ್ಲಿ ಇಲ್ಲಿ ಹುಡುಕ್ತಿದ್ದೆ ಅಷ್ಟೊತ್ತಿಂದ. ಇವಾಗ ನೋಡಿದ್ರೆ ಅದು ಬಂದ್ಬಿಟ್ಟು ನನ್ನ ಜೇಬಲ್ಲೇ ಇತ್ತು. ಏನು ಮಾಡೋಣ ಇವಾಗ? ಅರ್ಜೆಂಟಲ್ಲಿ ಕ್ಲೋಸ್ ಮಾಡಿದೆ, ಹೋಗೋಂಗೆ ಇಲ್ಲಂತೆ. ಇನ್ನೇನು ಇವಾಗ ಜಿಮ್ಗೆ ಹೋಗ್ತೀನಿ ಅಷ್ಟೇ. ಹೊರಟೆ ಜಸ್ಟ್ ನೀರು ಬಾಟ್ಲು ತೊಗೊಂಡು, ಅಲ್ಲಿ ನೀರಿದೆ ಬಟ್ ಬಾಟ್ಲಿಲ್ಲ ಅಲ್ಲಿ ನೀರು ಕುಡಿಯೋಕ್ಕೋಸ್ಕರ. ಅದಕ್ಕೆ ನಾನೇ ತೊಗೊಂಡು ಹೋಗ್ತಾಯಿದ್ದೀನಿ. ನನ್ನದೇ ಮುಂಚೆ ಬಾಟ್ಲು ತೊಗೊಂಬಂದಿದ್ದೆನಲ್ಲ, ಅದು ತೊಗೊಂಡು ಹೊರಟಿದ್ದೀನಿ. ಗೈಸ್ ಇವಾಗ ಜಸ್ಟ್ ಬಂದು ಮನೆಗೆ ಜಿಮ್ಮಿಂದ ಗಾಡಿ ಒಳಗಡೆ ಹಾಕಿ, ಏನಿಲ್ಲ ಬೇರೆ ಕೆಲಸ, ಡೋರ್ ಹಾಕ್ಬಿಡೋಣ. ಜಸ್ಟ್ ಬಂದು ಎಷ್ಟು ಚಳಿ ಐತೆ ಗೊತ್ತಾ, ಈಚೆ ಎಷ್ಟು ಹಿಮ ಬೀಳ್ತೈತೆ ಅಂದರೆ ಅಷ್ಟೊಂದು ಬೀಳ್ತಾಯಿದೆ. ನಾನು ಯಾವ ವರ್ಷ ನಮ್ಮೂರಲ್ಲಿ ಇಷ್ಟೊಂದು ಚಳಿ ಎಲ್ಲ ನೋಡಿ ನಾನೇ ಸ್ವೆಟ್ರ್ ಹಾಕೊಂಡು ಓಡಾಡ್ತಿದ್ದೀನಿ. ಸ್ವೆಟ್ರ್ ಹಾಕದೇ ಇದ್ದೊಂದು ನಾನು ಸ್ವೆಟ್ರ್ ಹಾಕ್ತಾಯಿದ್ದೀನಿ. ಕೀಯೆಲ್ಲ ಎತ್ಕೊಂಡು ಒಳಗೆ ಹೋಗ್ತೀನಿ. ಊಟ ರೆಡಿಯಾಗಿದೆ ಅನಿಸುತ್ತೆ. ಇವಾಗ ಜಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಇವಾಗ ಏನಿಲ್ಲ, ನಮ್ಮ ಮಾಮೂಲಿ ನಮ್ಮ ಕೆಲಸ ಇದೆ ಅಷ್ಟೇ. ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋದು. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.